ಸೂಕ್ಷ್ಮವಾಗಿರೋ ವಿಷಯಗಳನ್ನೇ ಮನನ ಮಾಡ್ಕೊಳ್ಳಿ. ಏನೆಲ್ಲ ಬರೀ ಪೊಲ್ಯೂಷನ್ ಅಂತ ಮೇಲೆ ನಿಂತ್ಕೊಂಡು ಮೋಸಸ್ ಹೇಳ್ತಾನಲ್ಲ, ಗೊತ್ತಲ್ಲ ಹೆಸರು ಮೋಸಸ್ ತಾನೆ, ಕಮಾಂಡ್ಮೆಂಟ್ಸ್ 10 ಕಮಾಂಡ್ಮೆಂಟ್ಸ್ ಯಾವ ಮಾಡೋದು ಅವನು ತಾನೆ. ಅವ್ನು ಸುಮ್ಮನೆ ಮೇಲೆ ನಿಂತ್ಕೊಂಡು ಜೋರ ಕೂಗ್ದ ಅಂತ ಸುಮ್ಮನೆ ಕೂಗ್ಬಿಟ್ರೆ ಆಗೋಯ್ತಾ? ಮಾಡೋ ಕೆಲಸ ಮಾಡಿದೆ ಇನ್ನೊಂದು ಯಾವ ಏನೋ ಅಲ್ಲಿದ್ರೆ ಅದ್ರ ಮೇಲೆ ಹಾಕು. ಗೊತ್ತಾಗಲಿಲ್ಲ ನಮಗೆ? ಐನಾತಿ ವಿಷಯ ಏನಿದೆಯೋ ಅದನ್ನ ಬಿಟ್ಬಿಟ್ಟು ಸುಮ್ಮನೆ ಮಿಕ್ಕಿದೇನೋ ಚರ್ಚೆ ಮಾಡ್ತಾ ಇದ್ರೆ ಏನು ಪರಿಣಾಮ ಆಗೋಲ್ಲ. ಗೊತ್ತಾಗಲ್ಲ? ಆದ್ರಿಂದ ಈ ಸದ್ಯಕ್ಕೆ ಗ್ರೀಷ್ಮ ಋತುವನ್ನು ನಾನು ಏನಾದ್ರು ಹೇಳಿದ್ರೆ ಖಂಡಿತವಾಗ್ಲೂ ಅರ್ಥ ಆಗಲ್ಲ, ಯಾಕಂದ್ರೆ ರಿಲೇಟ್ ಮಾಡ್ಕೊಳಕ್ಕೆ ಆಗಲ್ಲ, ಯಾಕಂದ್ರೆ ಗ್ರೀಷ್ಮ ಋತು ಅಲ್ಲ. ಆದ್ರಿಂದ ವರ್ಷ ಋತು ಈಗ ಸದ್ಯಕ್ಕೆ ವರ್ಷ ಋತುವನ್ನು ಹೇಳ್ಬಿಟ್ಟು ಆಮೇಲೆ ಸಂಪೂರ್ಣ ಆರೋಗ್ಯದ ವಿಷಯಕ್ಕೆ ಹೇಳ್ತಾ ಬರ್ತೀವಿ. ಈಗ ಒಂದು ಸಣ್ಣ ವಿರಾಮ, 11 ಶುರು ಮಾಡ್ಬೋದಾ? ಅಲ್ಲಿ ತಯಾರಿದೆಯಲ್ಲ, 5 ನಿಮಿಷ ಸರಿ ನೋಡು. ಅಲ್ಲಿ ಕಾಣಿಸ್ತಾ ಇದೆಯಾ? ಕಾಣಿಸಲ್ಲ. ಡಾರ್ಕ್ ಆಗಿಲ್ಲ, ಡಾರ್ಕ್ ಆಗಿ ಇದ್ಬೇಕು. ಅಲ್ಲ ಇದಿದೆಯಾ ನಮ್ದು ಕೋಲ ಏನಾದ್ರು ನೋಡಿ ಹೇಳಿದ್ರೆ ಅಟ್ಲೀಸ್ಟ್ ಅಲ್ಲಿ ಇದೆ ಅಂತ ಗೊತ್ತಾಗುತ್ತೆ, ಬರ್ಕೋಬಹುದು ಸುಲಭವಾಗಿ. ನೋಡಿ, ಒಂದು ಸಂವತ್ಸರವನ್ನ ಅಲ್ಲಪ್ಪ ಮಧ್ಯಕ್ಕೆ ತಂದ್ಬಿಟ್ರೆ ಆಗುತ್ತೆ. ಅದು ಆ ಮೇಲ್ಗಡೆ ಏನೋ ಇದೆಯಲ್ಲ ಬಟ್ಟೆ ಅಡ್ಡ ಇದೆ, ಅದಕ್ಕೆ ಸ್ವಲ್ಪ ಈ ಕಡೆ ತಗೊಂಬನ್ನಿ, ಪರವಾಗಿಲ್ಲ. ಅಲ್ಲೇ ಇಡಿ ತಿರ್ಗಿಸಿ ನೋಡಿ, ಇನ್ನೊಂದು ಸ್ವಲ್ಪ ಹಿಂದೆ ಕಡೆ. ಮೊಬೈಲ್ ಅಲ್ಲಿ ಲೈಟ್ ಮುಂದೆ ಇದ್ರೆ ಪಾಯಿಂಟ್ ಮಾಡಬಹುದು. ಮೊಬೈಲ್ ಲೈಟ್ ಮುಂದೆ ಇದ್ರೆ ಪಾಯಿಂಟ್ ಮಾಡಬಹುದು. ಅದು ಪಾಯಿಂಟರ್ ಇದ್ರೆ ಪರವಾಗಿಲ್ಲ, ಇಲ್ಲಾಂದ್ರೆ ಸರಿ. ಕೋಲಿ ಒಂದು ಸಣ್ಣದು ಅಲ್ಲೆಲ್ಲಾದ್ರೂ ಇವಾಗ ಒಳಗಡೆ ಸುಮ್ಮನೆ ಒಂದು ಸಣ್ಣದಿದ್ರೆ ಸುಮ್ಮನೆ ಪಾಯಿಂಟ್ ಮಾಡಿ ತೋರಿಸ್ತಾ ಗೊತ್ತಾಗುತ್ತೆ. ಏನಿಲ್ಲ ನೋಡಿ, ಅರ್ಥ ಆಗುತ್ತೆ, ಹೇಳ್ತೀನಿ. ಒಂದು ಸಂವತ್ಸರವನ್ನ 2 ಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ. ಏನಪ್ಪಾ ಅಂದ್ರೆ, ಒಂದು ಆದಾನ ಕಾಲ, ಇನ್ನೊಂದು ವಿಸರ್ಗ ಕಾಲ. ಈ ಆದಾನ ವಿಸರ್ಗ ಕಾಲಗಳಲ್ಲಿ ಪ್ರಕೃತಿಯ ಮೇಲೆ ಏನು ಭಾವ ಉಂಟಾಗುತ್ತೆ ಅನ್ನೋದು ಹೇಳ್ತಾ ಇದ್ದೀವಿ. ಆದ್ರೆ ನಾವು ಕೆಲಸ ಮಾಡಿ, ಕೇಳಿಸ್ಕೊಳ್ಳಿ ಒಂದು ನಿಮಿಷ, ಆಮೇಲೆ ಬರ್ಕೊಳ್ಳಿ. 3 ಹೆಡ್ಡಿಂಗ್ ಮಾಡ್ಕೊಳ್ಳಿ. ಮೊದಲನೇ ಹೆಡ್ಡಿಂಗು ಪ್ರಾಕೃತಿಕ ಭಾವ, ಆಯ್ತಾ? 2ನೇ ಹೆಡ್ಡಿಂಗು ಆದಾನ ಕಾಲ, 3ನೇ ಹೆಡ್ಡಿಂಗು ವಿಸರ್ಗ ಕಾಲ, ಆಯ್ತಾ? ಸೊ ಮಧ್ಯದಲ್ಲಿ 2 ಲೈನ್ ಹಾಕ್ಬಿಟ್ರೆ 3 ಕಾಲಮ್ ಆಗೋಯ್ತು. ಈಗ ನೀವು ನೀನು ಆ ಕಡೆ ಈಗ ಸೂರ್ಯನು ಮೊದಲನೇ ಪ್ರಾಕೃತಿಕ ಭಾವ ನಂಬರ್ 1 ಸೂರ್ಯನು. ಸೂರ್ಯನು ಪ್ರಖರವಾಗಿರೋದು, ಅವನ ಬಲ ಜಾಸ್ತಿ ಅಂದಾಗ ಅದನ್ನ ಉತ್ತರಾಯಣ ಅಂತ ಕರೀತಾರೆ. ಇವಾಗ ಉತ್ತರಾಯಣ ಅನ್ನೋದು ಆದಾನ ಕಾಲದಲ್ಲಿ ನಂಬರ್ 1. ಪ್ರಾಕೃತಿಕ ಭಾವದಲ್ಲಿ ಸೂರ್ಯ
ಅದೇ ಲೈನಲ್ಲಿ ಅಂಡರ್ ಆದಾನ ಕಾಲ ಉತ್ತರಾಯಣ ಆಯ್ತಲ್ವಾ? ಅದೇ ಸಾಲಲ್ಲೇ ವಿಸರ್ಗ ಕಾಲ ಬಂದಾಗ ಅಲ್ಲಿ ದಕ್ಷಿಣಾಯನ. ಗೊತ್ತಾಯ್ತಲ್ಲ ನಮಗೆ? ಅಲ್ಲಿ ಸೂರ್ಯ, ಅದೇ ಸಾಲಲ್ಲಿ ಉತ್ತರಾಯಣ, ಆಮೇಲೆ ದಕ್ಷಿಣಾಯನ. ಸೂರ್ಯನು ಆಧಾರವಾಗಿರ್ಬೇಕಾದ್ರೆ ಅದನ್ನು ಉತ್ತರಾಯಣ ಅಂತಾರೆ. ವಿಸರ್ಗ ಇದ್ರೆ ಅದಕ್ಕೆ ದಕ್ಷಿಣಾಯನ ಅಂತಾರೆ. ಬಲ ಹೆಚ್ಚೋದು ಅದಲ್ವಾ? ಎರಡನೇ ಪ್ರಾಕೃತಿಕ ಭಾವ ವಾಯು. ವಾಯು ಆದಾನ ಕಾಲದಲ್ಲಿ ತುಂಬಾ ತೀವ್ರವಾಗಿರುತ್ತೆ ಮತ್ತು ರೂಕ್ಷವಾಗೂ ಇರುತ್ತೆ. ವಾಯು ರೂಕ್ಷವಾಗಿರುತ್ತೆ. ರೂಕ್ಷ ಅಂದ್ರೆ ತುಂಬಾ ಡ್ರೈ ಆಗಿರೋದು, ಆಯ್ತಾ? ತುಂಬಾ ಡ್ರೈ ಆಗಿರುತ್ತೆ. ಇವಾಗ ಅದರಲ್ಲಿ ತೀವ್ರವಾಗಿ ರೂಕ್ಷವಾಗಿದ್ರೆ ವಿಸರ್ಗ ಕಾಲದಲ್ಲಿ ಹೇಗಿರುತ್ತೆ? ಮಂದವಾಗಿ ಅರೂಕ್ಷವಾಗಿರುತ್ತೆ. ರೂಕ್ಷವಲ್ಲದೆ ಅಂತ ಅರ್ಥ. ತುಂಬಾ ಡ್ರೈ ಆಗಿರಲ್ಲ ಅಂತ ಅರ್ಥ. ಮೂರನೇ ಅಂಶ ಈಗ ಸ್ನೇಹಾಂಶ. ಸ್ನೇಹ ಅಂದಾಗ ಇಲ್ಲಿ ಜಲ ಅಂತ ಇಟ್ಕೊಳ್ಳಿ, ಆಯ್ತಾ? ಸ್ನೇಹಾಂಶ ಶೋಷಣ ಏವಂ ಹ್ರಾಸ ಅಂತಾರೆ. ಶೋಷಣ ಮೊದಲನೇ ಚಿಕ್ಕ ಶ, ಆಮೇಲೆ ಶ. ಏವಂ ಹ್ರಾಸ ಅಂದ್ರೆ ಅದು ಆದಾನ ಕಾಲದಲ್ಲಿ ಉತ್ತರಾಯಣದಲ್ಲಿ ತೀವ್ರತೆಯಿಂದ ವಾಯು ರೂಕ್ಷವಾಗಿರ್ಬೇಕಾದ್ರೆ ಅವಾಗ ಸ್ನೇಹಾಂಶ ಏನಾಗಿರ್ಬೇಕು? ಕಡಿಮೆ ಇರಬೇಕು. ಹೌದಾ? ನೋಡಿ ಎಷ್ಟು ಚೆನ್ನಾಗಿ ಹೇಳ್ಕೊಂಡಿದ್ದಾರೆ. ಆದ್ರಿಂದ ಅಲ್ಲಿ ಸ್ನೇಹಾಂಶ ಅನ್ನೋದು ಶೋಷಣವಾಗುತ್ತೆ. ಏವಂ ಹ್ರಾಸಂ ಕಡಿಮೆ ಆಗುತ್ತೆ, ಸ್ನೇಹಾಂಶ ಕಡಿಮೆ ಆಗುತ್ತೆ. ಅದೇ ವಿಸರ್ಗ ಕಾಲದಲ್ಲಿ ವೃದ್ಧಿ ಏವಂ ಪೋಷಣಂ. ಸ್ನೇಹಾಂಶ ವಾಟರ್ ವಾಟರಿ ಕಂಟೆಂಟ್ ಹ್ಯೂಮಿಡಿಟಿ ಸ್ವಲ್ಪ ಹಾಗೆ ಇಟ್ಕೊಳ್ಳಿ. ಪೋಷಣ ವೃದ್ಧಿ. ವೃದ್ಧಿ ಏವಂ ಪೋಷಣಂ ಅಲ್ವಾ? ನಾಲ್ಕನೆಯದು ಸ್ವಭಾವ, ಪ್ರಾಕೃತಿಕ ಭಾವ. ಅದರ ಸ್ವಭಾವ ಅಂದ್ರೆ ಪ್ರಾಕೃತಿಕವಾಗಿರುವಂತಹ ಏನು ಸ್ವಭಾವ ಇದೆಯೋ ಅದು ಹೇಗಿರುತ್ತೆ ಅಂದ್ರೆ ಆದಾನ ಕಾಲದಲ್ಲಿ ಆಗ್ನೇಯಂ ಅಗ್ನಿಗುಣ ಪ್ರಧಾನವಾಗಿರುತ್ತೆ, ಆಯ್ತಾ? ಅಗ್ನಿಗುಣ ಪ್ರಧಾನವಾಗಿದ್ರೆ ವಿಸರ್ಗ ಕಾಲದಲ್ಲಿ ಹೇಗಿರ್ಬೇಕು? ಶೀತಗುಣ ಸೌಮ್ಯ ಗುಣ ಇರಬೇಕು. ಗೊತ್ತಾಗಲ್ಲ? ಸೌಮ್ಯ ಗುಣ. ಈಗ ಋತು, ಈ ಆದಾನ ಕಾಲದಲ್ಲಿ ಬರುವಂತಹ ಋತುಗಳು ಯಾವುದು ಹಾಗಾದ್ರೆ ಅಂತ ಹೇಳಿದ್ರೆ ಶಿಶಿರ ವಸಂತ ಗ್ರೀಷ್ಮ. ಶಿಶಿರ ವಸಂತ ಗ್ರೀಷ್ಮ ಅಂದ್ರೇನು? ಉತ್ತರಾಯಣದಲ್ಲಿ ಬರುವಂತಹ 3 ಋತುಗಳು ಶಿಶಿರ ವಸಂತ ಗ್ರೀಷ್ಮ ಉತ್ತರಾಯಣದಲ್ಲಿ ಬರುತ್ತೆ. ನಿಜವಾಗ್ಲೂ ಸ್ವಲ್ಪ ವೈದಿಕ ಧರ್ಮದಲ್ಲಿ ನಡೆದು ಬಿಟ್ರೆ ಆರೋಗ್ಯದ ವಿಷಯಗಳು ಎಲ್ಲ ತಮ್ಮಷ್ಟು ತಾವೇ ಎಲ್ರಿಗೂ ಗೊತ್ತಿರುತ್ತೆ. ಗೊತ್ತಾಗ್ಲಿವಾ? ಅದಕ್ಕೋಸ್ಕರನೇ ವೈದ್ಯರುಗಳು ಅನ್ನೋರಿಗೆ ಬರೀ ಔಷಧಿ ಕೊಡೋ ಕೆಲಸ ಇರಲಿಲ್ಲ ಮುಂಚೆ. ದೇವರ್ ನಾಟ್ ಡಾಕ್ಟರ್ಸ್. ವೈದ್ಯರು ದೇವರ್ ನೆವರ್ ಡಾಕ್ಟರ್ಸ್ ಅಥವಾ ದೇವರ್ ನೆವರ್ ಆಲ್ವೇಸ್ ಡಾಕ್ಟರ್ಸ್.
ವೈದ್ಯರು ಆಚಾರ್ಯರೂ ಆಗಿದ್ರು, ಅಥವಾ ಆಚಾರ್ಯರೇ ವೈದ್ಯರೂ ಆಗಿದ್ರು. ಅವರು ಇದು ಅವ್ರವರೆಗೂ ಏನಾದರೂ ಬಂದರೆ ಅವಾಗ ಚಿಕಿತ್ಸೆಯನ್ನು ಮಾಡೋರೇ ವಿನಃ ಇಲ್ಲದೆ ಇದ್ರೆ ಒಂದು ಜೋರಾಗಿ ಸೀನಿದ ತಕ್ಷಣ ಹೋಗಿ ಮೂಗಿಗೆ ಸ್ಕ್ಯಾನ್ ಮಾಡಿಸುವಂತ ಒಂದು ಕಲ್ಟ್ ಇರಲಿಲ್ಲ. ಗೊತ್ತಾಗಲ್ವಾ? ಫಿಯರ್. ಶಿಶಿರ ವಸಂತ ಗ್ರೀಷ್ಮ, ಆಮೇಲೆ 3 ವರ್ಷ ಶರತ್ ಹೇಮಂತ. ರಸ, ರಸ ಅಂದ್ರೆ ಷಡ್ರಸಗಳು ಬರುತ್ತಲ್ಲ, ಅದರಲ್ಲಿ ಆದಾನ ಕಾಲದಲ್ಲಿ ತಿಕ್ತ ಕಷಾಯ ಕಟು, ತಿಕ್ತ ಕಷಾಯ ಕಟು, ಮಧುರ ಆಮ್ಲ ಲವಣ. ಅಲ್ಲಿ ಮಧುರ ಆಮ್ಲ ಲವಣ. ತಿಕ್ತ ಅಂದ್ರೆ ಕಹಿ, ಕಷಾಯ ಅಂದ್ರೆ ಒಗಚು. ಒಗಚು ಅಂದ್ರೆ ಏನು ಗೊತ್ತೇನೋ? ಅಡಿಕೆ ಬಾಯಿಗೆ ಹಾಕೊಂಡ್ರೆ ಹೇಗಿರುತ್ತೆ ಅಂತ ನೋಡಿ. ಅಡಿಕೆ, ಬರೀ ಅಡಿಕೆ, ಅದ್ರಲ್ಲಿ ಸಕ್ಕರೆ ಎಲ್ಲ ಅದ್ದಿರೋದಲ್ಲ, ಸುಮ್ಮನೆ ಅಡಿಕೆ, ಬರೀ ಅಡಿಕೆ ಹಾಕೊಂಡ್ರೆ ಹೇಗಿರುತ್ತೆ ಅದನ್ನ ಕಷಾಯ ರಸ ಅಂತಾರೆ. ಅದಲ್ಲ ಕಷಾಯ. ಕಟು ಅಂದ್ರೆ ಗೊತ್ತು, ಕಟು ಅಂದ್ರೆ ಖಾರ. ಆಯ್ತಾ? ಅಮ್ಲ ಲವಣ ಮಧುರ ಅಂದ್ರೆ ನಿಮ್ಗೆ ಗೊತ್ತು. ಆದಾನ ಕಾಲದಲ್ಲಿ ಈ 3 ರಸಗಳ ವೃದ್ಧಿ ಇರುತ್ತೆ. ವಿಸರ್ಗ ಕಾಲದಲ್ಲಿ ಮಧುರಾಮ್ಲ ಲವಣಗಳ ವೃದ್ಧಿ ಇರುತ್ತೆ. ಆಯ್ತಾ? ಈಗ ನೋಡಿ ಎಷ್ಟು ಚೆನ್ನಾಗಿದೆ. ಉತ್ತರಾಯಣದಲ್ಲಿ ಸೂರ್ಯನು ಅಲ್ಲಿಂದ ತೋರಿಸ್ಕೊಂಡು ಬರ್ಬೇಕು ಅಂದ್ರೆ ಆಗ ಅಲ್ಲಿ ನೋಡಿ, ಉತ್ತರಾಯಣದಲ್ಲಿ ಸೂರ್ಯನು ಪ್ರಖರವಾಗಿರೋದ್ರಿಂದ, ಸೂರ್ಯನು ಅಂದ್ರೆ ಅಗ್ನಿಗುಣ ಹೆಚ್ಚಿರೋದ್ರಿಂದ, ಆಗ್ನೇಯ ಗುಣ ಜಾಸ್ತಿ ಇರೋದ್ರಿಂದ, ಅಗ್ನಿ ಹೆಚ್ಚಾದ್ರೆ ನೀರೇನಾಗುತ್ತೆ? ಕಡಿಮೆ ಆಗುತ್ತೆ. ನೀರು ಅನ್ನೋದು ಒಂದು ಸ್ಥಿಮಿತ, ಅಂದ್ರೆ ಒಂದು ತಂಪಾಗಿರುವಂತಹದ್ದು. ಅದು ಕಡಿಮೆ ಆದ ತಕ್ಷಣ ಯಾವುದು ಜಾಸ್ತಿ ಆಗ್ಬೇಕು? ಡ್ರೈನೇಜ್ ಜಾಸ್ತಿ. ಆದ್ರಿಂದ ಯಾವುದಕ್ಕೆ ಜಾಸ್ತಿ ಆದ ಹಾಗಾಯ್ತು? ವಾಯು ಜಾಸ್ತಿ ಆದ ಹಾಗಾಯ್ತು. ವಾಯು ಜಾಸ್ತಿ ಆಗ್ತಾ ಇದ್ದ ಹಾಗೇನೆ ರಸಗಳಲ್ಲಿ ವಾಯು ಪ್ರಾಧಾನ್ಯವಾಗಿರುವಂತಹ ರಸಗಳು ಜಾಸ್ತಿ ಆಗ್ಬಿಡುತ್ತೆ. ಅಂದ್ರೆ ಏನು ಅಂದ್ರೆ ಕಷಾಯ, ತಿಕ್ತ, ಕಟು ರಸ ಎಲ್ಲವೂ ಕೂಡ ಅಗ್ನಿ ಮತ್ತು ವಾಯುವಿನ ಪ್ರಾಧಾನ್ಯತೆ ಇರುವಂತಹ ರಸಗಳು. ಖಾರ ಅನ್ನೋದೇನು ಅಗ್ನಿಗುಣ ವಾಯುಗುಣ 2. ಕಷಾಯ ಅನ್ನೋದು ವಾಯುಗುಣ ಪ್ರಧಾನ. ಗೊತ್ತಾಗಿಲ್ವಾ? ತಿಕ್ತ ಅನ್ನೋದು ಅಷ್ಟೇ ವಾಯುಗುಣ ಪ್ರಧಾನ. ಗೊತ್ತಾಗಿಲ್ವಾ? ಗೊತ್ತಾಗ್ಲಿಲ್ವಾ? ಕಹಿ. ತಿಕ್ತ ಅಂದ್ರೆ ಕಹಿ. ಆದ್ರಿಂದ ನಿಮಗೆ ಒಂದು ಅಂದಾಜು ಬಂದ್ಬಿಡ್ಬೇಕು. ನೀವು ಇಷ್ಟು ತಿಳ್ಕೊಂಡ್ರೆ ಸಾಕು, ಒಂದು ಅಂದಾಜು ಬಂದ್ಬಿಡುತ್ತೆ. ಓಹೋ, ಇವಾಗ ಅಗ್ನಿಗುಣ ಅಂದ್ರೆ ಜಲಾಂಶ ಕಡಿಮೆ ಇರುತ್ತೆ. ಜಲಾಂಶ ಕಡಿಮೆ ಇದ್ದ ತಕ್ಷಣ ಗಾಳಿ ಬೀಸೋದಕ್ಕೆ ತುಂಬಾ ಸುಲಭ, ಡ್ರೈನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಲ್ವಾ? ಅದು ಜಾಸ್ತಿ ಆಗ್ತಾ ಇದ್ದಂಗೆನೆ ನೀರು ಅನ್ನೋದಕ್ಕೆ ರಸ ಅಂದ್ರೆ ನೀರು. ರಸ ಅಂದ್ರೆ ಏನು? ರಸ ಸುರಿತಾ ಇದೆ ಅಂದ್ರೆ ಅರ್ಥ ಅದ್ರಲ್ಲಿ ನೀರಿನ ಅಂಶ ಜಾಸ್ತಿ ಇದೆ ಅಂತ ಅರ್ಥ. ರಸವತ್ತಾಗಿದೆ ಅಂದ್ರೆ ಹಣ್ಣಿನಲ್ಲಿ ನೀರಿನ ಅಂಶ ಇದೆ ಅಂತ. ಇಲ್ಲ ಅಂದಾಗ ಅದ್ರಲ್ಲಿ ಏನಾಗುತ್ತೆ? ಕಷಾಯ, ತಿಕ್ತ, ಕಟು ರಸಗಳು ಪ್ರಧಾನವಾಗಿಬಿಡುತ್ತೆ. ಗೊತ್ತಾಗ್ಲಿಲ್ವಾ? ಗೊತ್ತಾಗ್ಲಿಲ್ವಾ? ಇಷ್ಟು ಅರ್ಥ ಮಾಡ್ಕೊಂಡ್ರೆ ಯಾವ್ಯಾವ ಋತುಗಳಲ್ಲಿ ಅಂತ ಗೊತ್ತಾಗುತ್ತೆ. ಯಾವ್ಯಾವ ಋತುಗಳು ಅಷ್ಟು ಗೊತ್ತಾದ್ರೆ ಮುಂದಕ್ಕೆ ಏನೋ ಬೇಕಾದಷ್ಟೆಲ್ಲ ಗೊತ್ತಾಗುತ್ತೆ. ಸ್ವಲ್ಪ ಅಲರ್ಟ್ ಆಗಿರ್ಬೇಕಷ್ಟೇ ಒಳಗಡೆ. ಅವಾಗ ಮುಂಚಿನ ಕಾಲದಲ್ಲಿ ಆ ಋತುಗಳು ಕರೆಕ್ಟಾಗಿ ಆ ಫಲಗಳು ಬರ್ತಾ ಇತ್ತು. ಇವಾಗ ಕಷಾಯ ಅಂದಾಗ ಅದಕ್ಕೆ ತಕ್ಷಣ ಯಾವುದೋ ಒಂದು ಫ್ರೂಟ್ ಬರೋದು, ಆ ಥರ ಒಂದು. ಅವಾಗ ಅದನ್ನು ತಗೊಂಡಾಗ ನಮ್ಗೆ ಆರೋಗ್ಯವಾಗಿರುತ್ತೆ. ಅಂದ್ರೆ ಮುಂಚೆ ಎಲ್ಲ ಹೇಗಿತ್ತು ಅಂದ್ರೆ ಕಾಲಕ್ಕೆ ತಕ್ಕಂತೆ ಬೆಳೆ, ಆದ್ರಿಂದ ಆರೋಗ್ಯ ಅನ್ನೋದು ಇದ್ದೇ ಇತ್ತು. ಈಗ ಕಂಪೇರ್ ಮಾಡಿದ್ರೆ ಹಿಂದೆ ಕಂಪೇರ್ ಮಾಡಿದ್ರೆ ಅದು ಕೆಟ್ಟಿತ್ತು, ಅದು ಬಿಟ್ಬಿಡಿ, ಅದೇ ಕೆಟ್ಟಿತ್ತು.
ಇವಾಗ ಯಾವ್ದು ಅಂದ್ರೆ ನಮ್ಮ ಪೂರ್ವಜರು ತುಂಬಾ ಚೆನ್ನಾಗಿತ್ತು, ಆದ್ರೆ ಅವ್ರದ್ದು ಕೂಡ ಚೆನ್ನಾಗಿರ್ಲಿಲ್ಲ ಅವ್ರ ಪೂರ್ವಜರ ಕಂಪೇರ್ ಮಾಡಿದ್ರೆ, ಗೊತ್ತಾಗಿಲ್ವಾ? ಹಾಗೆ ಆದ್ರಿಂದ ಇದು ಒಂದು ಸಮೀಕ್ಷೆ, ಆದಾನ ಕಾಲ ಮತ್ತು ವಿಸರ್ಗ ಕಾಲ, ಒಂದು ವಿರಾಮ.